ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಎಂದರೆ ಕೇವಲ ಹೊಸ ಯುದ್ಧ ನೌಕೆಗಳು, ಜಲಾಂತರ್ಗಾಮಿಗಳು ಅಥವಾ ಕ್ಷಿಪಣಿಗಳನ್ನು ನಿರ್ಮಿಸುವುದಷ್ಟೇ ಅಲ್ಲ. ಈಗಾಗಲೇ ಸೇವೆಯಲ್ಲಿರುವ ಯುದ್ಧ ನೌಕೆಗಳನ್ನು ಸಮಯಕ್ಕೆ ಸರಿಯಾಗಿ ದುರಸ್ತಿ ಮಾಡುವುದು, ಅವುಗಳ ಸಾಮರ್ಥ್ಯವನ್ನು ನವೀಕರಿಸುವುದು ಮತ್ತು ಅವುಗಳನ್ನು ಮತ್ತೆ ಕಾರ್ಯಾಚರಣೆಗೆ ತರುವುದು ಕೂಡ ಅಷ್ಟೇ ಮುಖ್ಯ. ಈ ನಿಟ್ಟಿನಲ್ಲಿ ಭಾರತಕ್ಕೆ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಭಾರತದ ಪ್ರಮುಖ ಯುದ್ಧ ನೌಕೆ ನಿರ್ಮಾಣ ಸಂಸ್ಥೆಯಾದ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಂದರೆ MDL ಸಂಸ್ಥೆ ಸುಮಾರು 12,000 ಟನ್ ಸಾಮರ್ಥ್ಯದ ಫ್ಲೋಟಿಂಗ್ ಡ್ರೈ ಡಾಕ್ ಅನ್ನು ನಿರ್ಮಿಸುತ್ತಿದೆ. ಈ ಹೊಸ ವ್ಯವಸ್ಥೆ ಭವಿಷ್ಯದಲ್ಲಿ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿಗಳ ರಿಪೇರಿ, ರೀಫಿಟ್ ಮತ್ತು ಮೇಂಟೆನೆನ್ಸ್ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುವ ನಿರೀಕ್ಷೆ ಇದೆ. ಈ ಯೋಜನೆಯ ವಿವರಗಳು MDL ಕಂಪನಿಯ 2025 ಮತ್ತು 26ರ ಹಣಕಾಸು ವರ್ಷದಲ್ಲಿ ಬಹಿರಂಗವಾಗಿವೆ. ವರದಿಯ ಪ್ರಕಾರ ಈ ಫ್ಲೋಟಿಂಗ್ ಡ್ರೈ ಡಾಕ್ ನಿರ್ಮಾಣ ಕಾರ್ಯ ಈಗಾಗಲೇ ನಡೆಯುತ್ತಿದ್ದು, ಯೋಜನೆಯನ್ನು ಜುಲೈ 2026ರ ಒಳಗೆ ಪೂರ್ಣಗೊಳಿಸುವ ಗುರಿ ಇದೆ. ಹಾಗಾದರೆ ಈ 12,000 ಟನ್ ಫ್ಲೋಟಿಂಗ್ ಡ್ರೈ ಡಾಕ್ ಅಷ್ಟೊಂದು ಮಹತ್ವದ್ದೇಕೆ? ಅದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸಾಮಾನ್ಯವಾಗಿ ದೊಡ್ಡ ಯುದ್ಧ ನೌಕೆಯನ್ನು ನೀರಿನಿಂದ ಹೊರತೆಗೆದು ಅದರ ಕೆಳಭಾಗವನ್ನು ಪರಿಶೀಲಿಸಲು ಅಥವಾ ದುರಸ್ತಿ ಮಾಡಲು ಡ್ರೈ ಡಾಕ್ ನ ಅಗತ್ಯವಿರುತ್ತದೆ. ಆದರೆ ಫ್ಲೋಟಿಂಗ್ ಡ್ರೈ ಡಾಕ್ ಒಂದು ರೀತಿಯ ತೇಲುವ ದುರಸ್ತಿ ತಾಣದಂತೆ ಕಾರ್ಯನಿರ್ವಹಿಸುತ್ತದೆ. ಮೊದಲು ಈ ಡಾಕ್ ಅನ್ನು ನೀರಿನಲ್ಲಿ ಮುಳುಗಿಸಲಾಗುತ್ತದೆ. ನಂತರ ದುರಸ್ತಿ ಮಾಡಬೇಕಾದ ಹಡಗನ್ನು ಅದರೊಳಗೆ ತರಲಾಗುತ್ತದೆ. ಬಳಿಕ ಡಾಕ್ ನಲ್ಲಿರುವ ನೀರನ್ನು ಹೊರತೆಗೆದು ಫ್ಲೋಟಿಂಗ್ ಡ್ರೈ ಡಾಕ್ ಅನ್ನು ಮೇಲಕ್ಕೆತ್ತಲಾಗುತ್ತದೆ. ಇದರಿಂದ ಹಡಗು ನೀರಿನ ಮೇಲ್ಮೈಗಿಂತ ಮೇಲೆ ಎತ್ತಲ್ಪಡುತ್ತದೆ. ಈ ರೀತಿಯಲ್ಲಿ ಹಡಗಿನ ಕೆಳಭಾಗವನ್ನು ಪರಿಶೀಲಿಸಲು ಮತ್ತು ಅಗತ್ಯ ದುರಸ್ತಿ ಕಾರ್ಯಗಳನ್ನು ಕೈಗೊಳ್ಳಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ, ಹಡಗಿನ ಹೊರಭಾಗದ ದೇಹವನ್ನು ಪರಿಶೀಲಿಸುವುದು, ಅದರ ಪ್ರೊಪಲ್ಷನ್ ಸಿಸ್ಟಮ್ ನಲ್ಲಿ ನಿರ್ವಹಣೆ ಮಾಡುವುದು, ರಚನಾತ್ಮಕ ದುರಸ್ತಿ, ಬಣ್ಣ ಹಚ್ಚುವುದು ಮತ್ತು ವಿವಿಧ ಆಧುನೀಕರಣದ ಕಾರ್ಯಗಳನ್ನು ಕೈಗೊಳ್ಳಬಹುದು. ಇದರ ಪ್ರಮುಖ ಪ್ರಯೋಜನವೆಂದರೆ ಈಗಿರುವ ಶಾಶ್ವತ ಡ್ರೈ ಡಾಕ್ ವ್ಯವಸ್ಥೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಬಹುದು. MDL ಸಂಸ್ಥೆ ಈಗಾಗಲೇ ಹಲವಾರು ಪ್ರಮುಖ ನೌಕಾಪಡೆಯ ಯೋಜನೆಗಳಲ್ಲಿ ತೊಡಗಿಸಿಕೊಂಡಿದೆ. ಒಂದೆಡೆ ಹೊಸ ಡೆಸ್ಟ್ರಾಯರ್ಗಳು ಮತ್ತು ಫ್ರಿಗೇಟ್ಗಳನ್ನು ನಿರ್ಮಿಸುತ್ತಿದ್ದರೆ, ಮತ್ತೊಂದೆಡೆ ಸಬ್ಮೆರಿನ್ಗಳ ನಿರ್ಮಾಣ ಮತ್ತು ಈಗಾಗಲೇ ಸೇವೆಯಲ್ಲಿರುವ ನೌಕೆಗಳ ದುರಸ್ತಿ ಹಾಗೂ ನಿರ್ವಹಣೆಯನ್ನು ಮಾಡುತ್ತಿದೆ. ಹೀಗಾಗಿ ಮುಂದಿನ ವರ್ಷಗಳಲ್ಲಿ MDL ನ ಮೇಲೆ ಕೆಲಸದ ಒತ್ತಡ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳ ಸಂಖ್ಯೆ ಹೆಚ್ಚಾದಂತೆ ಅವುಗಳಿಗೆ ನಿಯಮಿತ ಮೇಂಟೆನೆನ್ಸ್, ರೀಫಿಟ್, ತಾಂತ್ರಿಕ ಪರಿಶೀಲನೆ, ಸೇವಾ ಅವಧಿಯ ವಿಸ್ತರಣೆ ಮತ್ತು ತುರ್ತು ದುರಸ್ತಿ ಕಾರ್ಯಗಳ ಅಗತ್ಯವೂ ಹೆಚ್ಚಾಗುತ್ತದೆ. ಇಂತಹ ಸಂದರ್ಭದಲ್ಲಿ 12,000 ಟನ್ ಸಾಮರ್ಥ್ಯದ ಫ್ಲೋಟಿಂಗ್ ಡ್ರೈ ಡಾಕ್ MDLಗೆ ಹೆಚ್ಚುವರಿ ಸಾಮರ್ಥ್ಯವನ್ನು ನೀಡಲಿದೆ. ಈ ಡಾಕ್ ನಲ್ಲಿ ವಿವಿಧ ಮಧ್ಯಮ ಗಾತ್ರದ ನೌಕಾಪಡೆ ವೇದಿಕೆಗಳಿಗೆ ಕಾರ್ಯನಿರ್ವಹಣಾ ಕಾರ್ಯಗಳನ್ನು ಕೈಗೊಳ್ಳುವ ಅವಕಾಶ ದೊರೆಯಬಹುದು. ಇವುಗಳಲ್ಲಿ ಫ್ರಿಗೇಟ್, ಕಾರ್ವೆಟ್, ಆಫ್ ಶೋರ್ ಪೆಟ್ರೋಲ್ ವೆಸೆಲ್ ಮತ್ತು ವಿವಿಧ ಸಹಾಯಕ ನೌಕೆಗಳು ಸೇರಬಹುದು. ಕೆಲವು ಸಂದರ್ಭಗಳಲ್ಲಿ ಡೆಸ್ಟ್ರಾಯರ್ಗಳಿಗೂ ಆಯ್ದ ನಿರ್ವಹಣಾ ಕಾರ್ಯಗಳನ್ನು ಕೈಗೊಳ್ಳಲು ಇದು ಸಹಾಯ ಮಾಡಬಹುದು. ಆದರೆ ಬಹಳ ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಂತಹ ನೌಕೆಗಳಿಗೆ ಪ್ರತ್ಯೇಕ ಮತ್ತು ಇನ್ನೂ ದೊಡ್ಡ ಡ್ರೈ ಡಾಕ್ ಮೂಲಸೌಕರ್ಯ ಅಗತ್ಯವಾಗಿರುತ್ತದೆ. ಹೀಗಾಗಿ ಫ್ಲೋಟಿಂಗ್ ಡ್ರೈ ಡಾಕ್ ವಿಮಾನವಾಹಕ ನೌಕೆಗಳಿಗೆ ಪರ್ಯಾಯವಲ್ಲ. ಆದರೆ ಇತರ ಹಲವು ನೌಕೆಗಳ ದುರಸ್ತಿ ಕಾರ್ಯಗಳನ್ನು ಅಲ್ಲಿ ನಿರ್ವಹಿಸುವ ಮೂಲಕ ದೊಡ್ಡ ಶಾಶ್ವತ ಡಾಕ್ಗಳ ಮೇಲಿನ ಒತ್ತಡವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು. ಇದು MDL ನ ಒಟ್ಟಾರೆ ಮೂಲಸೌಕರ್ಯ ವಿಸ್ತರಣೆಯ ಒಂದು ಭಾಗ ಮಾತ್ರ. MDL ಸಂಸ್ಥೆ ತನ್ನ ಹಡಗು ನಿರ್ಮಾಣ ಮತ್ತು ದುರಸ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಲು ಹಲವು ಆಧುನೀಕರಣ ಯೋಜನೆಗಳನ್ನು ಕೈಗೊಳ್ಳುತ್ತಿದೆ. ಹಳೆಯ ಲೆವೆಲ್ ಲೂಫಿಂಗ್ ಕ್ರೇನ್ಗಳನ್ನು ಹೊಸ ಕ್ರೇನ್ಗಳಿಂದ ಬದಲಾಯಿಸುವುದು, 150 ಟನ್ ಸಾಮರ್ಥ್ಯದ ಹೊಸ ಲೆವೆಲ್ ಲೂಫಿಂಗ್ ಕ್ರೇನ್ ಸ್ಥಾಪಿಸುವುದು ಮತ್ತು ಹೊಸ ಫ್ಯಾಬ್ರಿಕೇಶನ್ ವರ್ಕ್ಶಾಪ್ಗಳನ್ನು ಅಭಿವೃದ್ಧಿಪಡಿಸುವುದು ಸೇರಿದಂತೆ ಹಲವು ಯೋಜನೆಗಳು ನಡೆಯುತ್ತಿವೆ. ಇದರ ಜೊತೆ
ಜೊತೆಗೆ ಎಂಡಿಎಲ್ ತನ್ನ ಈಸ್ಟ್ ಯಾರ್ಡ್ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುತ್ತಿದೆ. ವಿಶೇಷವಾಗಿ ಭವಿಷ್ಯದ ಜಲಾಂತರ್ಗಾಮಿ ಯೋಜನೆಗಳಿಗೆ ಅಗತ್ಯವಿರುವ ಪ್ರೆಷರ್ ಹಲ್ ಫ್ಯಾಬ್ರಿಕೇಶನ್ ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಮೂಲಸೌಕರ್ಯಗಳ ಅಭಿವೃದ್ಧಿ ನಡೆಯುತ್ತಿದೆ. ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಎಂಡಿಎಲ್ ಕೇವಲ ಇಂದಿನ ಯುದ್ಧ ನೌಕೆಗಳನ್ನು ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಹಲವು ವರ್ಷಗಳಲ್ಲಿ ಭಾರತ ನಿರ್ಮಿಸಲಿರುವ ಹೊಸ ತಲೆಮಾರಿನ ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿಗಳ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಸಾಮರ್ಥ್ಯವನ್ನು ವಿಸ್ತರಿಸುತ್ತಿದೆ. ಇದರ ಮತ್ತೊಂದು ಭಾಗವಾಗಿ ನಹವ್ ಯಾರ್ಡ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಹೆಚ್ಚುವರಿ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇಲ್ಲಿ ಹೊಸ ಹಾರ್ಡ್ ಸ್ಟ್ಯಾಂಡ್, ಕಾರ್ಯಾಗಾರಗಳು, ಸಂಗ್ರಹಣಾ ಸೌಲಭ್ಯಗಳು, ಆಡಳಿತ ಕಟ್ಟಡಗಳು ಮತ್ತು ಇತರೆ ಸಹಾಯಕ ಮೂಲಸೌಕರ್ಯಗಳನ್ನು ನಿರ್ಮಿಸುವ ಯೋಜನೆಗಳಿವೆ. ಇದರ ಮುಖ್ಯ ಉದ್ದೇಶ ಒಂದೇ ಸಮಯದಲ್ಲಿ ಹಲವು ಹೊಸ ನೌಕೆಗಳ ನಿರ್ಮಾಣ ಮತ್ತು ಅವುಗಳ ಅಂತಿಮ ಸಿದ್ಧತಾ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಇದರ ಜೊತೆಗೆ ದುರಸ್ತಿ ಮತ್ತು ರೀಫಿಟ್ ಸಾಮರ್ಥ್ಯವನ್ನು ವಿಸ್ತರಿಸುವುದು. ಇಂತಹ ಸಂದರ್ಭದಲ್ಲಿ ಇಂತಹ ಮೂಲಸೌಕರ್ಯ ಭಾರತಕ್ಕೆ ಏಕೆ ಬೇಕಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಭಾರತೀಯ ನೌಕಾಪಡೆಯ ಮುಂದಿನ ದಶಕದ ಬೆಳವಣಿಗೆಯನ್ನು ನೋಡಬೇಕು. ಮುಂದಿನ ವರ್ಷಗಳಲ್ಲಿ ಪ್ರಾಜೆಕ್ಟ್ 15B ಡೆಸ್ಟ್ರಾಯರ್ಗಳು, ಪ್ರಾಜೆಕ್ಟ್ 17A ಫ್ರಿಗೇಟ್ಗಳು, ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರೀನ್ಗಳು, ಭವಿಷ್ಯದ ಪ್ರಾಜೆಕ್ಟ್ 75I ಜಲಾಂತರ್ಗಾಮಿಗಳು ಮತ್ತು ವಿವಿಧ ಫ್ಲೀಟ್ ಸಪೋರ್ಟ್ ಶಿಪ್ಗಳಂತಹ ವೇದಿಕೆಗಳು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸಲಿವೆ. ಇದರ ಜೊತೆಗೆ ಈಗಾಗಲೇ ಸೇವೆಯಲ್ಲಿರುವ ನೌಕೆಗಳಿಗೂ ಮಿಡ್ ಲೈಫ್ ಅಪ್ಗ್ರೇಡ್, ಲೈಫ್ ಎಕ್ಸ್ಟೆನ್ಷನ್, ರೀಫಿಟ್ ಮತ್ತು ನಿಯಮಿತ ನಿರ್ವಹಣೆಯ ಅಗತ್ಯವಿರುತ್ತದೆ. ಅಂದರೆ ಹೊಸ ನೌಕೆಗಳನ್ನು ನಿರ್ಮಿಸುವಷ್ಟೇ ವೇಗದಲ್ಲಿ ಅವುಗಳನ್ನು ನಿರ್ವಹಿಸಲು ಅಗತ್ಯವಿರುವ ಮೂಲಸೌಕರ್ಯವನ್ನು ಭಾರತ ನಿರ್ಮಿಸಬೇಕಾಗುತ್ತದೆ. ಇಲ್ಲಿಯೇ ಎಂಡಿಎಲ್ ನ ಹೊಸ 12,000 ಟನ್ ಫ್ಲೋಟಿಂಗ್ ಡ್ರೈ ಡಾಕ್ ಮಹತ್ವ ಹೆಚ್ಚುತ್ತದೆ. ಹೆಚ್ಚುವರಿ ಡ್ರೈ ಡಾಕ್ ಸಾಮರ್ಥ್ಯ ದೊರೆತರೆ ನೌಕೆಗಳ ದುರಸ್ತಿಗಾಗಿ ಕಾಯುವ ಸಮಯವನ್ನು ಕಡಿಮೆ ಮಾಡಲು ಸಾಧ್ಯವಾಗಬಹುದು. ದುರಸ್ತಿ ಮತ್ತು ರೀಫಿಟ್ ಕಾರ್ಯಗಳು ವೇಗವಾಗಿ ಪೂರ್ಣಗೊಂಡರೆ ಯುದ್ಧ ನೌಕೆಗಳನ್ನು ಮತ್ತೆ ಸೇವೆಗೆ ತರುವ ಸಮಯವು ಕಡಿಮೆಯಾಗಬಹುದು. ಅದರ ನೇರ ಪರಿಣಾಮ ನೌಕಾಪಡೆಯ ಆಪರೇಷನಲ್ ರೆಡಿನೆಸ್ ಮೇಲೆ ಬೀಳುತ್ತದೆ. ಸರಳವಾಗಿ ಹೇಳುವುದಾದರೆ ಹೆಚ್ಚು ನೌಕೆಗಳು ಸಮುದ್ರದಲ್ಲಿ ಕಾರ್ಯಾಚರಣೆಗೆ ಲಭ್ಯವಾಗುವ ಸಾಧ್ಯತೆ ಹೆಚ್ಚುತ್ತದೆ. ಭಾರತದ ಸಮುದ್ರ ಭದ್ರತಾ ಜವಾಬ್ದಾರಿಗಳು ವಿಶೇಷವಾಗಿ ಇಂಡಿಯನ್ ಓಷನ್ ರೀಜನ್ ನಲ್ಲಿ ನಿರಂತರವಾಗಿ ವಿಸ್ತರಿಸುತ್ತಿರುವ ಸಂದರ್ಭದಲ್ಲಿ ಇದು ಅತ್ಯಂತ ಮಹತ್ವದ್ದಾಗಿದೆ. ಇದರ ಮತ್ತೊಂದು ಪ್ರಮುಖ ಅಂಶವೆಂದರೆ ಆತ್ಮನಿರ್ಭರ ಭಾರತವು ತನ್ನ ಯುದ್ಧ ನೌಕೆಗಳನ್ನು ದೇಶದಲ್ಲೇ ನಿರ್ಮಿಸುವುದರ ಜೊತೆಗೆ ಅವುಗಳ ದುರಸ್ತಿ, ನಿರ್ವಹಣೆ ಮತ್ತು ಆಧುನೀಕರಣಕ್ಕೂ ದೇಶೀಯ ಮೂಲಸೌಕರ್ಯವನ್ನು ಬಲಪಡಿಸುವ ಪ್ರಯತ್ನ ಮಾಡುತ್ತಿದೆ. ಹಡಗುಗಳ ಅಥವಾ ಜಲಾಂತರ್ಗಾಮಿಗಳನ್ನು ಸಂಕೀರ್ಣ ನಿರ್ವಹಣಾ ಕಾರ್ಯಗಳಿಗಾಗಿ ವಿದೇಶಿ ಸೌಲಭ್ಯಗಳ ಮೇಲೆ ಅವಲಂಬಿಸುವ ಅಗತ್ಯವನ್ನು ಕಡಿಮೆ ಮಾಡುವುದು ಇದರ ಪ್ರಮುಖ ಪ್ರಯೋಜನವಾಗಿದೆ. ದೇಶದಲ್ಲೇ ಹೆಚ್ಚಿನ ಪ್ರಮಾಣದ ರಿಪೇರಿ ಮತ್ತು ರೀಫಿಟ್ ಸಾಮರ್ಥ್ಯ ನಿರ್ಮಾಣವಾದರೆ ಭವಿಷ್ಯದಲ್ಲಿ ಭಾರತದ ದೊಡ್ಡದಾದ ಮತ್ತು ಹೆಚ್ಚು ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿದ ನೌಕಾಪಡೆಯನ್ನು ದೇಶೀಯವಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಬಹುದು. ಹೀಗಾಗಿ ಎಂಡಿಎಲ್ ನಿರ್ಮಿಸುತ್ತಿರುವ ಈ 12,000 ಟನ್ ಫ್ಲೋಟಿಂಗ್ ಡ್ರೈ ಡಾಕ್ ಅನ್ನು ಕೇವಲ ಮತ್ತೊಂದು ಮೂಲಸೌಕರ್ಯ ಯೋಜನೆ ಎಂದು ನೋಡಲು ಸಾಧ್ಯವಿಲ್ಲ. ಇದು ಭಾರತದ ಹೆಚ್ಚುತ್ತಿರುವ ನೌಕಾಪಡೆಯನ್ನು ದೀರ್ಘಕಾಲದವರೆಗೆ ಸಿದ್ಧ ಸ್ಥಿತಿಯಲ್ಲಿ ಇಡಲು ಅಗತ್ಯವಿರುವ ಪ್ರಮುಖ ಬೆಂಬಲ ವ್ಯವಸ್ಥೆಯಾಗಿದೆ. ಹೊಸ ಯುದ್ಧ ನೌಕೆಗಳನ್ನು ನಿರ್ಮಿಸುವುದು ಭಾರತದ ನೌಕಾಶಕ್ತಿಯ ಒಂದು ಭಾಗವಾದರೆ ಅವುಗಳನ್ನು ವರ್ಷಗಳ ಕಾಲ ಸಮರ್ಥವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವುದು ಮತ್ತೊಂದು ಅತ್ಯಂತ ಪ್ರಮುಖ ಭಾಗ. ಈ ದೃಷ್ಟಿಯಿಂದ ಎಂಡಿಎಲ್ ನ ಸಂಸ್ಥೆ ಈ ಹೊಸ ಫ್ಲೋಟಿಂಗ್ ಡ್ರೈ ಡಾಕ್ ಭಾರತದ ಭವಿಷ್ಯದ ನೌಕಾ ಸಾಮರ್ಥ್ಯಕ್ಕೆ ಪೂರಕವಾಗುವ ಮಹತ್ವದ ಮೂಲಸೌಕರ್ಯ ಯೋಜನೆಯಾಗಿ ಹೊರಹೊಮ್ಮುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.